ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕೆಲವು ನೈಸರ್ಗಿಕ ವಿದ್ಯಮಾನಗಳು ಪಾಠದ 2ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಈ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಒಂದು ವಿಧದ ಆಕರ್ಷಣೆಯನ್ನು ಇವುಗಳ ನಡುವೆ ಕಾಣಬಹುದು. ಕೆಳಗಿನವುಗಳಲ್ಲಿ ಒಂದು ವಿಧದ ಆಕರ್ಷಣೆಯನ್ನು ಇವುಗಳ ನಡುವೆ ಕಾಣಬಹುದು. ಇಲ್ಲಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ ಋಣಾವೇಶ ಕಣಗಳು, ಅಂದ್ರೆ ಎರಡು ಋಣಾವೇಶ ಇರುವಂತಹ ಕಣಗಳ ನಡುವೆ ನಾವು ಆಕರ್ಷಣೆಯನ್ನು ನೋಡಬಹುದಾ, ಅಥವಾ ಆಪ್ಷನ್ ಬಿ ಆವೇಶ ಭರಿತ ರಿಫಿಲ್ಗಳು, ಎರಡು ಆವೇಶ ಭರಿತ ರಿಫಿಲ್ಗಳಿದ್ರೆ ಅವುಗಳ ನಡುವೆ ಆಕರ್ಷಣೆ ಇರ್ತದ. ಆಪ್ಷನ್ ಸಿ ಆವೇಶ ಭರಿತ ಬಲೂನ್ ಮತ್ತು ಆವೇಶ ಭರಿತ ರಿಫಿಲ್ ಇವುಗಳ ನಡುವೆ ಆಕರ್ಷಣೆಯನ್ನು ನೋಡಬಹುದಾ, ಅಥವಾ ಡಿ ಆವೇಶ ರಹಿತ ಕಣಗಳು ಇವುಗಳ ನಡುವೆ ನಾವು ಆಕರ್ಷಣೆಯನ್ನ ನೋಡಬಹುದಾ. ನೋಡೋಣ. ಈಗ ನಿಮಗ್ ಗೊತ್ತಿದೆ, ಎರಡು ಒಂದೇ ರೀತಿಯಾದಂತಹ ಆವೇಶಗಳು ಯಾವಾಗಲೂ ಒಂದನ್ನೊಂದು ವಿಕರ್ಷಿಸುತ್ತವೆ. ಎರಡು ಬೇರೆ ಬೇರೆ ಜಾತಿಯ ಆವೇಶಗಳು ಒಂದನ್ನೊಂದು ಆಕರ್ಷಿಸುತ್ತವೆ. ಸಜಾತೀಯ ಆವೇಶ ಅಂತ ಹೇಳ್ತೀವಿ. ಒಂದೇ ಆವೇಶಗಳು ಧನ ಧನ ಇದ್ರೆ ಅವು ಒಂದನ್ನೊಂದು ವಿಕರ್ಷಿಸುತ್ತವೆ, ಋಣ ಋಣ ಇದ್ರೆ ಅವು ಒಂದನ್ನೊಂದು ವಿಕರ್ಷಿಸುತ್ತವೆ. ಅದೇ ಧನ ಮತ್ತೆ ಋಣ ಆವೇಶಗಳಿದ್ರೆ ಒಂದನ್ನೊಂದು ಆಕರ್ಷಿಸುತ್ತವೆ. ಈಗ ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ ಅಲ್ವಾ. ಋಣಾವೇಶ ಕಣಗಳು ಅಂತ ನೋಡಿದ್ರೆ ಋಣಾವೇಶ ಕಣಗಳು ಎರಡು ಋಣಾವೇಶ ಕಣಗಳಿವೆ, ಒಂದನ್ನೊಂದು ವಿಕರ್ಷಿಸುತ್ತವೆ, ಹಾಗಾಗಿ ಇಲ್ಲಿ ಆಕರ್ಷಣೆ ಇಲ್ಲ. ಆವೇಶ ಭರಿತ ರಿಫಿಲ್ಗಳು, ಎರಡು ಪೆನ್ನಿನ ರಿಫಿಲ್ ತಗೊಂಡು ಎರಡನ್ನ ಆವೇಶ ಭರಿತಗೊಳಿಸಿದ್ರೆ, ಯಾವ್ದಕ್ಕಾದ್ರೂ ಉಜ್ಜಿ ಆವೇಶ ಭರಿತಗೊಳಿಸಿದ್ರೆ ಏನಾಗ್ತದೆ, ಇಲ್ಲಿ ಅವು ಎರಡು ಒಂದೇ ಆವೇಶಗಳನ್ನ ಹೊಂದಿರ್ತದೆ, ಎರಡು ಋಣ ಋಣನೇ ಹೊಂದಿರಬಹುದು. ಆ ಸಮಯದಲ್ಲಿ ಏನಾಗ್ತದೆ, ಇದು ಕೂಡ ಆಕರ್ಷಣೆ ಇರುವುದಿಲ್ಲ, ಆಕರ್ಷಿಸುತ್ತವೆ. ಆದರೆ ಆಪ್ಷನ್ ಸಿ ನೋಡಿ, ಆವೇಶ ಭರಿತ ಬಲೂನ್ ಮತ್ತು ಆವೇಶ ಭರಿತ ರಿಫಿಲ್, ಅಲ್ಲಿ ಆವೇಶ ಭರಿತ ಎರಡು ಬೇರೆ ಬೇರೆ ವಸ್ತುಗಳಾಗಿವೆ, ಹಾಗಾಗಿ ಇದರಲ್ಲಿ ನಾವೇನ್ ಹೇಳ್ಬಹುದು, ಇಲ್ಲಿ ಆಕರ್ಷಣೆಯನ್ನ ಕಾಣಬಹುದು. ಆವೇಶ ರಹಿತ ಕಣಗಳು ತಪ್ಪಾದ ಉತ್ತರ. ಆವೇಶ ರಹಿತ ಕಣಗಳು ಯಾವುದೇ ರೀತಿಯಂತ ಆಕರ್ಷಣೆ ಅಥವಾ ವಿಕರ್ಷಣೆಯನ್ನ ತೋರಿಸುವುದಿಲ್ಲ, ಅವು ತಟಸ್ಥವಾಗಿದ್ದು ಬಿಡ್ತವೆ ಅಲ್ವಾ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಆವೇಶ ಭರಿತ ಬಲೂನ್ ಮತ್ತು ಆವೇಶ ಭರಿತ ರಿಫಿಲ್. ಇಲ್ಲಿ ಆವೇಶ ಭರಿತ ಬಲೂನ್ ಇದನ್ನ ಆವೇಶ ಭರಿತಗೊಳಿಸಲಾಗಿದೆ, ರಿಫಿಲ್ ಅನ್ನ ಕೂಡ ಆವೇಶ ಭರಿತಗೊಳಿಸಿ ಇರಿಸಲಾಗಿದೆ. ಈಗ ಇವೆರಡನ್ನ ಹತ್ರ ತಂದಾಗ ಅವು ಒಂದಕ್ಕೊಂದು ಆಕರ್ಷಣೆಗೊಳ್ಳುತ್ತವೆ. ಥ್ಯಾಂಕ್ ಯು.